ಗೈಸ್ ನೋಡಿ ದೇವಸ್ಥಾನದ ಗೋಪುರ. ಗೈಸ್ ಆನೆ ಬರ್ತಾ ಇದೆ. ವಾವ್, ನಮಗೊಂದು ಆಶೀರ್ವಾದ ಮಾಡ್ಬಿಡಪ್ಪ. ಗೈಸ್ ಕಾಫಿ ಚೆನ್ನಾಗಿದೆ. ಕಾಫಿ ಎಸ್ಟೇಟಲ್ಲಿ ಈ ವೆದರ್ಗೆ ಸಕ್ಕತ್ತಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಶೃಂಗೇರಿಗೆ ಹೊರಟಿದ್ದೀವಿ. ನಮ್ಮ ಅಕ್ಕನ ಮಗಳು ಇವಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ, ಇನ್ನು ಸ್ಕೂಲ್ ಶುರು ಆಗೋಕ್ಕಿಂತ ಮುಂಚೆ ಹೋಗಿ ಬರೋಣ ಅಂತೇಳಿ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೊರಟಿದ್ದೀವಿ ಅಕ್ಷರಾಭ್ಯಾಸಕ್ಕೆ. ಅಕ್ಷರಾಭ್ಯಾಸ ಮಾಡಿಸೋಂಥ ಟೈಮಿಂಗ್ಸ್ ಏನು, ಹೇಗಿರುತ್ತೆ, ಏನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ. ನಾವು ಬೆಂಗಳೂರಿಂದ ಬಂದ್ವಿ. ಇವರು ನಮ್ಮ ಬಾವ ಅವರ ಅಮ್ಮ ಇವರು, ಹಾಗೆ ನಮ್ಮಮ್ಮ ಮತ್ತು ಅಕ್ಕನ ಮಕ್ಕಳು, ಹಾಗೆ ನಮ್ಮ ಅಪ್ಪಾಜಿ ಮುಂದೆಗಡೆ ಕೂತಿದ್ದಾರೆ. ಸೊ ಇವಾಗ ನಾವು ಮೈಸೂರಿಂದ ಶೃಂಗೇರಿಗೆ ಹೊರಟಿದ್ದೀವಿ. ಗೈಸ್ ನಾವೀಗ ಬೇಲೂರು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಬಂದಿದ್ವಿ. ನಮ್ಮ ಅಕ್ಕ ವಾಂಗಿಬಾತ್ ಮಾಡ್ಕೊಬಂದಿದ್ದಾಳೆ. ಇಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಹೊರಡೋಣ ಅಂತ ಇಲ್ಲಿ ನಿಂತಿದ್ದೀವಿ. ಅಲ್ಲೊಂದು ಚಿಕ್ಕ ಕಾಫಿ ಶಾಪ್ ಇದೆ. ಮೇ ಬಿ ಇವಾಗ ಅಲ್ಲಿಗೆ ಹೋಗ್ತೀವಿ ಅನಿಸುತ್ತೆ. ಕಾಫಿ ಕುಡಿಯೋಣ ಅಂತ ಅನಿಸ್ತಿದೆ, ನೋಡಬೇಕು. ಊಟ ತಿನ್ಕೊಂಡು ನಾವು ಹೊರಡ್ತೀವಿ. ಗೈಸ್ ನಾವಿವಾಗ ಊಟಕ್ಕೆ ಅಂತ ಇಲ್ಲಿ ನಿಲ್ಸಿದ್ದೀವಿ. ಹಾಗೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ ಹಾಗಾಗಿ. ಸೊ ಎಲ್ಲರೂ ಇಲ್ಲಿ ಕೂತಿದ್ದೀವಿ. ಗೈಸ್ ಎಲ್ಲ ಲೇಡೀಸ್ಗಳಿಗೂ ಇಲ್ಲಿರೋ ಗಿಡದ ಮೇಲೆ ಆಲ್ರೆಡಿ ಕಣ್ಣು ಹಾಕ್ಬಿಟ್ಟಿದ್ದಾರೆ. ಗಿಡ ಎತ್ಕೊಂಡು ಹೋಗೋಣ ಅನ್ನೋ ಪ್ಲಾನ್ ಇದೆ. ನೋಡಬೇಕು ಯಾರ್ಯಾರು ಏನೇನು ಕಿತ್ಕೋತಾರೆ ಅಂತ. ಇಲ್ಲಿ ವೆದರ್ಗೆ ಈ ಟೈಮಲ್ಲಿ ಸಕ್ಕತ್ತಾಗಿ ಅನಿಸ್ತಾ ಇದೆ. ಚಿಕ್ಕದಾಗಿದೆ ಗೈಸ್, ಕಾಸಿಯಾಗಿ ಚೆನ್ನಾಗಿದೆ. ಚಿಂಟು ಕಾಫಿ ಹೇಗಿದೆ? ಹೇಗಿದೆ ಕಾಫಿ? ಏನ್ ಚಿಟ್ಟು ಸೂಪರ್ ಕಾಫಿ ರಿವ್ಯೂಸ್ ಕೊಡ್ತೀನಿ ಗೈಸ್. ಹಂಚಿನ ಮನೆ ಕಾಫಿ ಕಾರ್ನರ್ ಅಂತ. ಈ ಕಡೆ ಬಂದ್ರೆ ಇಲ್ಲಿಗೆ ಬಂದು ಕಾಫಿ ಕುಡೀರಿ. ಕಾಫಿ ಸಕ್ಕತ್ತಾಗಿತ್ತು. ತುಂಬಾ ಜನ ಸೆಲೆಬ್ರಿಟಿಗಳು ಇವರು ಯೋಗರಾಜ್ ಭಟ್, ಚಿಕ್ಕಣ್ಣ, ಸಾಗರ್, ಮಯೂರಿ, ನಮಸ್ಕಾರಗಳು ತುಂಬಾ ಜನ ಬಂದಿದ್ದಾರೆ. ಮತ್ತೆ ಸಿಂಗರ್ಸ್ ಎಲ್ಲ ಬಂದಿದ್ದಾರೆ. ಹೌದಾ? ವರ್ಷ ಆಯ್ತು ನಾನು ಮಾಡಿ. ಒಂದು ವರ್ಷದಲ್ಲಿ ಹೋದ ಜನವರಿಂದ ಈ ಜನವರಿವರೆಗೂ 27,000 ಜನ ವಿಸಿಟ್ ಮಾಡಿದ್ದಾರೆ. 27,82,280 ಬಿಲ್ ಮಾಡಿದ್ದಾರೆ. ನೀವು ಎಲ್ಲರೂ ಒಂದೊಂದು ಕಾಫಿ ಕಾರ್ನರ್ ಇಟ್ಕೋತೀರಾ ನೋಡಿ ಮೈಸೂರಲ್ಲಿ. ಒಳ್ಳೆ ಟೂರಿಸ್ಟ್ ಇದ್ರು. ಈ ಸರಿ ಜನವರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ. ಚೆನ್ನಾಗಿತ್ತು ಕಾಫಿ. ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಹೌದು, ತುಂಬಾ ವೆರಿ ಫ್ರೆಂಡ್ಲಿ ಆಗಿದ್ದಾರೆ. ಆಂಟಿನೂ ಅಷ್ಟೇ ನೋಡಿ, ನಮ್ಮ ಅಮ್ಮನ ಜೊತೆ ಸಖತ್ತಾಗಿ ಮಾತಾಡ್ತಾ ಇದ್ದಾರೆ. ಅಂಕಲ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಕಾಫಿ ಚೆನ್ನಾಗಿತ್ತು ಗೈಸ್. ಹೊರಡ್ತಾ ಇದೀವಿ ಇವಾಗ. ಓಕೆ ಬಾಯ್ ಬಾಯ್ ಬಾಯ್. ಓಕೆ ರಿವ್ಯೂ ಗೈಸ್. ಇವಾಗ ಕಾಫಿ ಆಯಿತು, ಕಾಫಿ ಕುಡ್ದಾಯ್ತು. ಇವ್ರ ಜೊತೆ ಒಳ್ಳೆ ಮಾತು ಆಯಿತು. ಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ. ಚೆನ್ನಾಗಿದೆ ಗೈಸ್. ಒಳ್ಳೆ ಕೂಲ್ ವೆದರ್. ಒಳ್ಳೆ ಸ್ಪಾಟಲ್ಲೇ ನಾವು ಊಟಕ್ಕೆ ನಿಲ್ಸಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಶೃಂಗೇರಿ ರೀಚ್ ಆಗಿದ್ದೀವಿ. ಷಷ್ಠಿಕನಿಂದ 10 ವರ್ಷಗಳ ನಂತರ ಶೃಂಗೇರಿಗೆ ಬರಂಗಾಗಿದೆ. ಇವಳಿಗೇನೆ ಅಕ್ಷರಾಭ್ಯಾಸ ಮಾಡ್ಸಕ್ ಬಂದಿದ್ದೀವಿ. ನೋಡಿ ಗೈಸ್, ಇವಳೆ ಈ ಸುಂದರಿಗೋಸ್ಕರನೇ. ಚಿಂಟುವರೆಗೂ ಮಾಡಿಸಿದ್ವಿ. ಅದಕ್ಕೆ ಸ್ವಲ್ಪ ಅವ್ರಿಗೆ 2 ಬ್ರೈನ್ ಬಂದ್ಬಿಟ್ಟಿದೆ, ಜಾಸ್ತಿ ಬುದ್ಧಿ ಅವ್ರಿಗೆ. ಬ್ಲ್ಯಾಕಿ ಯಾಕೋ ಗರಂ ಆಗಿದೆ. ಯಾಕೆ ಬೇಕು? ನೋಡಿ ದೇವಸ್ಥಾನದ ಗೋಪುರ ಇದೆ, ಮೇನ್ ಗರ್ಭಗುಡಿ. ಮುಂದೆಯಿಂದ
ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ಕಾಲ್ ಮಾಡಿದ್ದೀವಿ ಎಲ್ಲಿ ಅಂತ, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಜರ್ನಿ ಚೆನ್ನಾಗಿತ್ತು. ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬರೋದಕ್ಕಿಂತ ಮುಂಚೆ, ಯಾಕಂದರೆ ಇವಾಗ 3-4 ಡೇಸಿಂದ ತುಂಬ ಮಳೆ ಇದ್ದಿದ್ದರಿಂದ ಶೃಂಗೇರಿಲೂ ಮಳೆ ಮತ್ತು ಲ್ಯಾಂಡ್ಸ್ಲೈಡ್ಸ್ ಎಲ್ಲ ಆಗ್ತಿದ್ರಿಂದ ಬರೋದಕ್ಕೆ ಸ್ವಲ್ಪ ಬರಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಜರ್ನಿನೂ ಚೆನ್ನಾಗಿತ್ತು, ಮಳೆನೂ ಇರಲಿಲ್ಲ, ಸೊ ಚೆನ್ನಾಗಿತ್ತು. ನಾಳೆ ಬೆಳಿಗ್ಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ನಾವು ದೇವಸ್ಥಾನಕ್ಕೆ ಬರಬೇಕು. ಸೊ ಮತ್ತೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ರೂಮಿಂದ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಕ್ಷರಾಭ್ಯಾಸ ಅಂತ ಹೇಳಿದ್ರೆ ವಿದ್ಯಾರಂಭ, ಅಂದರೆ ಮಗು ಮೊದಲನೇದಾಗಿ ಓದು ಅಥವಾ ಬರಹವನ್ನು ಕಲ್ತ್ಕೊಳ್ಳೋ ಅಂಥ ಆರಂಭದ ದಿನ. ಇದನ್ನು ಅಕ್ಷರಾರಂಭ ಅಥವಾ ವಿದ್ಯಾರಂಭ ಅಂತ ಕೂಡ ಕರಿತೀವಿ. ನಾವು ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿದಿನ ಇರುತ್ತೆ. ಅಮಾವಾಸ್ಯೆ ದಿನ ಇದು ಪೂಜೆ ಮಾಡೋದಿಲ್ಲ. ಹಾಗೆ ಪೂಜೆ ಟೈಮಿಂಗ್ಸ್ ಬಂದು 8ರಿಂದ 1 ಗಂಟೆವರೆಗಿರುತ್ತೆ. ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಕೌಂಟರಲ್ಲಿ 500 ರೂಪಾಯಿ ಕೊಟ್ಟು ಒಂದು ರೆಸಿಪ್ಟ್ನ ತೊಗೋಬೇಕಾಗತ್ತೆ. ಮಗುಗೆ ಹಾಗೆ ಅಪ್ಪ ಅಮ್ಮನಿಗೆ ಒಳಗಡೆಗೆ ಎಂಟ್ರಿ ಇರುತ್ತೆ, ಬೇರೆಯವರು ಹೋಗೋಕ್ಕಾಗ 7 ಗಂಟೆಗೆ ಕೂಡ ಅಲ್ಲಿ ಕೌಂಟರ್ ಹತ್ರ ಹೋಗಿ ನಾವು ರೆಸಿಪ್ಟ್ನ ತೊಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ನಾವು 7 ಗಂಟೆಗೆ ಅಲ್ಲಿಗೆ ಹೋಗಿದ್ವಿ. ಸೊ ಒಳಗೆ ಹೋದ್ಮೇಲೆ ಮಗುಗೆ ಅಕ್ಷರಾರಂಭನ ಶುರು ಮಾಡ್ತಾರೆ. ಮೊದಲನೇದಾಗಿ ಅಕ್ಕಿಯಲ್ಲಿ ಬರೆಸ್ತಾರೆ, ಹಾಗೆ ಅವರೇ ಕೂಡ ಈ ರೀತಿ ಸ್ಲೇಟ್ನ ಕೊಟ್ಟು ಅದ್ರ ಮೇಲೆ ಬರೆಸ್ತಾರೆ. ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಇನ್ನು ಡ್ರೆಸ್ ಕೋಡ್ ಬಗ್ಗೆ ಹೇಳೋದಾದರೆ ಕಂಪಲ್ಸರಿಯಾಗಿ ಬಿಳಿ ಪಂಚೆ, ಧೋತಿ, ಕುರ್ತಾನ ಹಾಕಬೇಕಾಗತ್ತೆ ಜೆಂಟ್ಸ್. ಹಾಗೆ ಲೇಡೀಸ್ಗೆ ಬಂದು ಸೀರೆ ಅಥವಾ ಯಾವುದಾದ್ರೂ ಟ್ರೆಡಿಷ್ನಲ್ ವೇರ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಇವಾಗ ಪ್ರತಿ ಸ್ಕೂಲ್ಗಳಲ್ಲೂ ಕೂಡ ಅಕ್ಷರಾಭ್ಯಾಸನ ಮಾಡಿಸ್ತಿದ್ದಾರೆ. ಆದರೆ ನಿಮಗೆ ಶೃಂಗೇರಿಯಲ್ಲಿ ವಿಶೇಷವಾಗಿ ಬಂದು ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಎಲ್ಲ ಡೀಟೇಲ್ಸ್ನ ನಿಮಗೆ ಹೇಳಿದ್ದೀನಿ. ಗೈಸ್, ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಬಟ್ ಟ್ರೈ ಮಾಡ್ತೀನಿ ದೇವ್ರ ದರ್ಶನ ಮಾಡಿಸೋದಕ್ಕೆ ನಿಮ್ಮೆಲ್ರಿಗೂ ಕೂಡ. ನೋಡೋಣ. ತುಂಬ ಜನ ಇದ್ದಾರೆ ಅಂದ್ರೂ ಕೂಡ ನಮ್ಗೆ ಬೇಗ ದರ್ಶನ ಆಯಿತು. ಯಾಕಂದರೆ ಬೇರೆ ಥರ ಇಲ್ಲಿ ಕ್ಯೂ ಸಿಸ್ಟಮ್ ಇಲ್ಲ. ಯಾಕಂದರೆ ಕ್ಯೂವಲ್ಲಿ ನಿಂತಿದ್ರೂ ಕೂಡ ನಾವು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದುಬಿಡ್ಬೋದು. ತುಂಬ ರಶ್ ಇದ್ರೂ ಆರಾಮಾಗಿ ನಿಮ್ಗೆ ದರ್ಶನ ಆಗುತ್ತೆ. ಬಟ್ ಸ್ಟಿಲ್ ನೀವು ಅರ್ಲಿ ಮಾರ್ನಿಂಗ್ ಬೇಗನೆ ದೇವ್ರ ದರ್ಶನಕ್ಕೆ ಹೋದರೆ ತುಂಬ ಒಳ್ಳೆಯದು. ನಾವಿವಾಗ ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು. ದೇವಸ್ಥಾನದ ಹೊರಗಡೆನೂ ಕೂಡ ಒಂದಷ್ಟು ದೇವಸ್ಥಾನಗಳಿದೆ, ಹಾಗಾಗಿ ನಾವಲ್ಲೆಲ್ಲನೂ ನೋಡಿಕೊಂಡು ಇವಾಗ ಹೊರಗಡೆ ಹೋಗ್ತಾ. ಗೈಸ್, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಇವಾಗ ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ.
ಮಾರುತಿ ಟಿಫನ್ ಸೆಂಟರ್ ಅಂತ ಇದೆ, ದೇವಸ್ಥಾನದಿಂದ ಪಕ್ಕದಲ್ಲೇ. ಇದು ತುಂಬ ಫೇಮಸ್ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೆ. ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಬ್ರೇಕ್ಫಾಸ್ಟ್ ಹೇಗೂ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಇದೇ ಹೋಟೆಲ್ಗೆ ಹೋಗಬೇಕು ಅಂತ ಬಂದಿದ್ದೀವಿ. ತುಂಬ ರಶ್ ಇರುತ್ತೆ, ನೀವು ಸ್ವಲ್ಪ ಬೇಗ ಹೋಗಬೇಕು. ಸ್ಟಿಲ್ ಬೇಗ ಹೋದ್ರೂ ಅಷ್ಟೇ ಜನ ಇರ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಹೋಟೆಲ್ಗೆ ಸುಮಾರು 53 ವರ್ಷ ಆಗಿದೆ ಅಂತ ಶುರು ಮಾಡಿ, ಹಾಗೆ ಲಕ್ಷಣವಾಗಿ ಚಾಪೆ ಹಾಕಿ ದೇವ್ರ ಪ್ರಸಾದ ರೀತಿ ಬಾಳೆ ಎಲೆ ಊಟನ ಮಾಡ್ಬೋದು. ಹಾಗೆ ಇಲ್ಲಿ ಸಿಗೋದು 3 ಐಟಮ್ಸ್ ಅಷ್ಟೇ, ಇಡ್ಲಿ, ವಡೆ ಹಾಗೆ ಪೂರಿ. ಹಾಗೆ ಕೊನೆಯದಾಗಿ ಫಿಲ್ಟರ್ ಕಾಫಿನ ಕೊಡ್ತಾರೆ. ಮನೆಯಲ್ಲಿ ಊಟನ, ಹಬ್ಬದ ಊಟನ ಹೇಗೆ ಮಾಡ್ತೀವೋ ಅದೇ ರೀತಿ ಚೆನ್ನಾಗಿ ಎಲ್ರಿಗೂ ಸರ್ವ್ ಮಾಡಿ. ನೀವು ಕೂಡ ಶೃಂಗೇರಿಗೆ ಬಂದರೆ ಮಿಸ್ ಮಾಡದೆ ಇಲ್ಲಿಗೆ ವಿಸಿಟ್ ಮಾಡಿ. ಕೊನೆಯದಾಗಿ ಈ ರೀತಿ ಬಿಲ್ ತೊಗೊಂಡು ನಾವು ಆಲ್ಮೋಸ್ಟ್ 9 ಮೆಂಬರ್ಸ್ ತಿಂದ್ವಿ. 765 ರುಪೀಸ್ ಆಯಿತು. ಓವರಾಲ್ ಟೇಸ್ಟ್ ಕೂಡ ಚೆನ್ನಾಗಿತ್ತು, ಸರ್ವಿಂಗ್ ಕೂಡ ಚೆನ್ನಾಗಿತ್ತು. ಬಟ್ ತುಂಬ ಜನ ಇದರಿಂದ ಸ್ವಲ್ಪ ಕ್ರೌಡ್ ಅನಿಸಿತ್ತು. ಓವರಾಲ್ ಎಲ್ಲ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಹೋಗಿ ಬನ್ನಿ. ಗೈಸ್, ನಾವಿವಾಗ ಶೃಂಗೇರಿ ಗುರುಗಳ ಆಶ್ರಮ ಕಡೆಗೆ ಹೋಗ್ತಾ ಇದ್ದೀವಿ. ಔಟ್ಸೈಡ್ ಬಂದರೆ, ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ರೀತಿ ಬ್ರಿಡ್ಜ್ ಇದೆ, ಇದರಿಂದ ಒಳಗಡೆ ಹೋಗಬೇಕಾಗತ್ತೆ. ಹಾಗೆ ಇಲ್ಲೊಂದು ನದಿ ಇದೆ. ನೀವು ಮೀನುಗಳು ಏನು ನೋಡ್ತೀರಲ್ಲ ಶೃಂಗೇರಿಯಲ್ಲಿ, ಅದು ಇದೇ ಜಾಗದಲ್ಲಿರೋದು. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೀನು ಲಾಸ್ಟ್ ಟೈಮ್ ಬಂದಿದ್ರಾ? ಹಾಂ, ನಾನು ಬಂದಿದ್ದು ಒಂದು 10 ವರ್ಷದ ಹಿಂದೆ ಅನಿಸುತ್ತೆ. ಗೈಸ್, ಇಲ್ಲಿ ಹಲ್ಸನೇನಿದೆ, ಚೆನ್ನಾಗಿದೆ ಅಲ್ವಾ ಇದ್ರೊಳಗಡೆ ಹೋಗೋಕ್ಕೆ ಬ್ರಿಡ್ಜ್? ನೈಸ್. ಗೈಸ್, ತುಂಬ ಚೆನ್ನಾಗಿದೆ ಆಶ್ರಮ, ತುಂಬ ಪೀಸ್ಫುಲ್ ಆಗಿದೆ ಅಲ್ವಾ? ಅಂಜೂರದ ಮರ ಅಲ್ವಾ? ಅಲ್ಲಿ ಹಣ್ಣಾಗಿದೆ. ಗೈಸ್, ಇಲ್ಲಿ ಒಳಗಡೆ ಬಂದು ಪೂಜೆಗೆ ಹಣ್ಣು ಇದನ್ನೆಲ್ಲ ತೊಗೊಂಬಂದು ಗುರುಗಳ ಆಶೀರ್ವಾದ ಪಡ್ಕೋಬೇಕಂದ್ರೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಅವ್ರು ಇವಾಗ ಇರಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಗುರುಗಳ ಆಶೀರ್ವಾದ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಷಷ್ಟಿಕಾ ಅವರು ಅಳ್ತಾ ಇದ್ದಾರೆ. ಯಾಕೆ ಅಳ್ತಿದ್ದಾರೆ ಅಂದ್ರೆ, ಅವ್ರಿಗೆ ಬಾತುಕೋಳಿನ ಕೈಗೆ ಇಟ್ಕೊಡ್ಬೇಕಿತ್ತಂತೆ. ಸಿನಿಮಾ ಬನ್ನಿ, ಅಲ್ಲಿ ಮೀನಿಗೆ ಊಟ ಹಾಕೋಣ ಇವಾಗ. ಕಮ್ ಫಾಸ್ಟ್. ಷಷ್ಟಿಕಾ, ಬಾತುಕೋಳಿನ ಹೆಂಗಪ್ಪ ಇಟ್ಕೊಡೋದು ನಾವು? ಗೈಸ್, ಇವಾಗ ಆಶ್ರಮದಿಂದ ವಾಪಸ್ ಹೋಗ್ತಾ ಇದೀವಿ. ಇಟ್ಕೊಂಡ್ಬಿಡ್ತಾರೆ ಚಿನ್ನಮ್ಮ ನೀನು. ಮೀನ್ ಹತ್ರ ಹೋಗೋಣ ಬಾ. ಗೈಸ್, ಆಶ್ರಮ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿದೆ. ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಒಂದ್ಸಲ ಬಂದು ಹೋಗಿ. ಗೈಸ್, ಆನೆ ಬರ್ತಾ ಇದೆ. ವಾವ್, ನಮ್ಗೊಂದು ಆಶೀರ್ವಾದ ಮಾಡ್ಬಿಡಪ್ಪ. ಆಶೀರ್ವಾದ ಮಾಡಿ. ನಮಗ್ ಮಾಡಪ್ಪ, ನಮಗ್ ಮಾಡಪ್ಪ. ನಾವು ದೇವಸ್ಥಾನ ಹತ್ರ ಇದ್ದಾಗ ನೋಡೋದಕ್ಕಾಗಿರಲಿಲ್ಲ. ಬಟ್ ಆಶ್ರಮದಿಂದ ಮುಗಿಸ್ಕೊಂಡು ಹೋಗುವಾಗ ನಾವು ಇರೋ ಕಡೆನೇ ಬಂದು ಬ್ಲೆಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೂಪರ್. ಸ್ವಲ್ಪ ಹೋದ್ ಬಂದ್ರೆ ಸ್ವಲ್ಪ ಕರೆಕ್ಟ್ ಆಗಿರಿ, ನಮಗೂ ಟೆನ್ಷನ್ ಮಾಡ್ತೀವಿ. ಗೈಸ್, ಕೊನೆಯದಾಗಿ ದೇವರ ಪ್ರಸಾದ ಮಾಡೋದಕ್ಕಿಂತ ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ ವಾಪಸ್. ಗೈಸ್, ಇವಾಗ ನಾವು ಮುಗಿಸ್ಕೊಂಡು ಶೃಂಗೇರಿ ಮುಗಿಸ್ಕೊಂಡು ಮೈಸೂರಿಗೆ ಹೊರಟಿದ್ದೀವಿ. ಸೊ ಆನ್ ದ ವೇ ಇಲ್ಲಿ ಕಾಫಿಗೆ ನಿಲ್ಸೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಕಾಫಿ ಹೌಸ್ ಅಂತ ಹೇಳಿ, ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಮಳೆ ಬರ್ತಿತ್ತು, ಮಳೆ ನಿಲ್ತು. ಸೊ ಇಲ್ಲಿ ಕಾಫಿಗೆ ಅಂತ ನಿಲ್ಸಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಕಾಫಿ ಕುಡ್ಕೊಂಡು ಹೊರಡ್ಬೇಕೀಗ.
ಚೆನ್ನಾಗಿದೆ, ವ್ಯೂ ತೋರಿಸ್ತೀನಿ ಇವಾಗ. ಕಾಸಿ ಆಗಿದೆ ಒಂಥರ ಬೆದರು. ಇದು ಕಾಫಿ ಎಸ್ಟೇಟ್ ಒಳಗಡೆ ಇವರು ಒಂದು ಚಿಕ್ಕದಾಗಿ ಥರ ಶಾಪ್ ಮಾಡ್ಕೊಂಡಿದ್ದಾರೆ. ಇವರೇನೇ ಓನರ್. ಪಕ್ಕದಲ್ಲೇ ಕಾಫಿ ಎಸ್ಟೇಟ್ ಇದೆ, ಚೆನ್ನಾಗಿದೆ. ಎಷ್ಟು ಕಾಫಿ ಚಿನ್ನಮ್ಮ? ಎಷ್ಟು ಕಾಫಿ ಒಂದು? ಕಾಫಿ ಎಷ್ಟು ಒಂದು ಆಂಟಿ? 20 ನೋಡಿ ನಮ್ಮ ಕಾಫಿ ಕುಡಿದು ನೋಡಿ ಸರ್. ಹಿಂಗೆಲ್ಲಿ 15 ಇಲ್ಲ ಅಲ್ದೇನು ಮುಂದೆ ಹೋಗಿ. ನಮ್ಮಮ್ಮ ಮಾಡ್ಕೊಂಡು ಬಂದಿರೋ ಪಕೋಡ, ಬಿಸಿ ಬಿಸಿ ಕಾಫಿ. ಗೈಸ್ ಕಾಫಿ ಚೆನ್ನಾಗಿದೆ. ಕಾಫಿ ಎಸ್ಟೇಟಲ್ಲಿ ಈ ವೆದರ್ಗೆ ಸಕ್ಕತ್ತಾಗಿದೆ. ಆಂಟಿ ಸಾಕು, ಇನ್ನು ಒಂದು ಕೊಡಿ ಆಂಟಿ. ನಮಗೋಸ್ಕರ ಗಿಡ ಚೆನ್ನಾಗಿದೆ ಅಂತ ಹೇಳಿದ್ವಿ, ಅದಕ್ಕೆ ಕಿತ್ಕೊಡ್ತಾ ಇದ್ದಾರೆ. ಇನ್ನೇನೇನು ಬೇರೆ ಗಿಡ ಏನಿದೆ? ಅದೇನಾ ಇರೋದು? ಓ, ಆಂಟಿ ಮಗಳು ಸರಸ್ವತಿಪುರಮಲ್ಲಿ ಇರೋದಂತೆ ಗೈಸ್, ಮೈಸೂರಲ್ಲೇ ಇರೋದಂತೆ. ಇಲ್ಲಿ ಇವರು ಕಾಫಿ ಶಾಪ್ ಇಟ್ಕೊಂಡಿದ್ದಾರೆ. ನೀವಿಲ್ಲೇನಾ ಕೆಲಸ ಎಲ್ಲ ಮಾಡೋದು? ನಿಮ್ದೇನೆ ಎಸ್ಟೇಟ್ ಪೂರ್ತಿ? ಹೌದಾ, ಚೆನ್ನಾಗಿದೆ. ಹಾಂ, ಇದೊಂದು ಗಿಡ ಕಿತ್ತಿಸ್ಕೊಂಡ್ವಿ ಗೈಸ್. ಮತ್ತು ಅಲ್ಲೊಂದೆರಡು ಇದೆ. ನಾನು ಬೆಂಗಳೂರಿಗೆ ತೊಗೊಂಡೋಗಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಈ ಫ್ಲವರ್ ಒಂದು ಚೆನ್ನಾಗಿದೆ ಅಂತ ಇನ್ನೊಂದು ಕಿತ್ತಿಸ್ಕೊತಾ ಇದ್ದೀವಿ. ಗಿಡ ಚಂದ ಅಲ್ವ ಗೈಸ್, ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಬೇಲೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಇವಾಗಲೇ 5 ಗಂಟೆ ಆಗೋಗಿದೆ. ಸೊ ಹೊರಟಷ್ಟರಲ್ಲಿ ಆಗುತ್ತೆ. ಸೊ ಲೆಟ್ಸ್ ಗೋ. ಬೇಲೂರಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ನಾವು ನೈಟ್ ಟೈಮ್ ಬಂದಿರಲಿಲ್ಲ ಯಾವತ್ತೂ. ಸೊ ನೈಟ್ ಟೈಮ್ ಬಂದಿದ್ದು ನೋಡ್ದಂಗೆ ಆಯಿತು. ಇದು ತುಂಬ ಚೆನ್ನಾಗಿತ್ತು. ಸೊ ಗೈಸ್, ಇದು ನಮ್ಮ ಶೃಂಗೇರಿ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.